ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಸ್ಟ್ರೀಟ್ ಸ್ಟೈಲ್ ಬ್ರೆಡ್ ಆಮ್ಲೆಟ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದನ್ನು ಮಾಡೋಕ್ಕೆ ನಾನು ಇವತ್ತು ಮನೆಯಲ್ಲೇ ಮಾಡಿರೋ ಮಿಲ್ಕ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ 5 ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಇದ್ರ ನೆಕ್ಸ್ಟ್ ಒಂದು ಬೌಲಲ್ಲಿ ನಾನಿವಾಗ 4 ಮೊಟ್ಟೆನ ಕ್ರ್ಯಾಕ್ ಮಾಡಿ ಹಾಕೊತೀನಿ. ನಾಲ್ಕು ಮೊಟ್ಟೆಯಲ್ಲಿ ಇಬ್ಬರಿಗೆ ಆರಾಮಾಗಿ ಮಾಡ್ಬೋದು. ಸೊ 4 ಬ್ರೆಡ್ 4 ಮೊಟ್ಟೆ ಇದ್ದರೆ ಇಬ್ಬರು ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಆಗುತ್ತೆ. ರುಚಿಗೆ ಉಪ್ಪು ಮತ್ತು ಮೆಣಸಿನ ಪುಡಿ, ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ. ಮಕ್ಕಳಿಗೇನಾದ್ರು ಮಾಡಂಗಿದ್ರೆ ಮೆಣಸಿನ ಪುಡಿ ಒಂದೇ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಸೈಡಿಗೆ ಇಟ್ಕೊತೀನಿ. ಇವಾಗ ನಾನು ಬ್ರೆಡ್ಡನ್ನು ಒಂಚೂರು ಲೈಟಾಗಿ ಟೋಸ್ಟ್ ಮಾಡ್ಕೊತೀನಿ. ಈ ಥರ ಟೋಸ್ಟ್ ಮಾಡ್ಕೊಳೋದ್ರಿಂದ ಬ್ರೆಡ್ ಆಮ್ಲೆಟ್ ಮಾಡಾದ್ಮೇಲೆ ಬ್ರೆಡ್ ಸಾಗಿ ಆಗಲ್ಲ, ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಸೊ ಯಾವಾಗಲೂ ಈ ಸ್ಟೆಪ್ಪನ್ನು ಮರಿಬೇಡಿ ಬ್ರೆಡ್ ಆಮ್ಲೆಟ್ ಮಾಡಬೇಕಾದ್ರೆ. ಮತ್ತು ಈ ಬ್ರೆಡ್ಡಿನ ರೆಸಿಪಿನ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಆಯಿಲ್ ಸ್ಪ್ರೇ ಮಾಡ್ಕೊತೀನಿ. ಇದನ್ನು ಒಂದು ಥಿನ್ ಲೇಯರ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಗ್ ಮಿಕ್ಸ್ಚರ್ನ. ಇದನ್ನು ಬ್ರೇಕ್ಫಾಸ್ಟ್ ಅಥವಾ ಯಾರಿಗಾರೋ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಲಂಚಿಗೂ ಪ್ಯಾಕ್ ಮಾಡಿಕೊಡ್ಬೋದು, ಅಥವಾ ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು ಸಂಜೆ, ಚೆನ್ನಾಗಿರುತ್ತೆ. ಇವಾಗ ನಾನು ಟೋಸ್ಟ್ ಮಾಡ್ಕೊಂಡಿರೋ 2 ಸ್ಲೈಸ್ ಬ್ರೆಡ್ಡನ್ನ ಇದ್ರ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡ್ತೀನಿ, ಅದಕ್ಕೆ ಸ್ಟಿಕ್ ಆಗಲಿ, ಬ್ರೆಡ್ಡಿಗೆ ಸ್ಟಿಕ್ ಆಗಲಿ ಆಮ್ಲೆಟ್ ಅಂತ. ಒಂದು 2 ನಿಮಿಷ ಒಂಚೂರು ಎಗ್ಗೆಲ್ಲ ಕುಕ್ ಆಗಿದೆ ಅಂತ ಅಂದಾಗ ಇದನ್ನು ಫ್ಲಿಪ್ ಮಾಡೋಣ. ಇದು 1 ನಿಮಿಷ ಎಗ್ಗೆಲ್ಲ ಕುಕ್ ಆಯಿತು ಅಂತ ಅಂದಮೇಲೆ ಇದೇನು ಸೈಡಲ್ಲೆಲ್ಲ ನಮಗೆ ಆಮ್ಲೆಟ್ ಕಾಣಿಸ್ತಾ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಎಗ್ ಒಳಗೆ ಫೋಲ್ಡ್ ಮಾಡೋಣ. ಸೊ ನಮಗೆ ಈ ಥರ ಮಾಡಿದಾಗ ಸ್ಯಾಂಡ್ವಿಚ್ ಥರ ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ 2 ಸೈಡೂ ಹಾಗೆ ಮಾಡೋಣ. ಇವಾಗ ಆಪ್ಷನಲ್, ಬಟ್ ಒಂದು ಚೀಸ್ ಸ್ಲೈಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸೈಡ್ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ. ಇದು ಪ್ರಾಸೆಸ್ ಚೀಸ್ ಅಲ್ಲ, ಇದು ಮೊಜರೆಲ್ಲ ಚೀಸ್ ಇದು. ಸೊ ಆರಾಮಾಗಿ ತುಂಬ ಹೆಲ್ದಿ ಆಪ್ಷನ್ ಪ್ರೋಟೀನ್ ಆ್ಯಡ್ ಮಾಡೋಕ್ಕೆ. ನೆಕ್ಸ್ಟು ಈ ಬ್ರೆಡ್ಡನ್ನು ನಾನು ಎಲ್ಲ ಸೈಡನ್ನು ಒಂಚೂರು ಗೋಲ್ಡನ್ ಆಗಿ ಕ್ರಿಸ್ಪಿಯಾಗಿ ಆಗೋ ತನಕ ನಿಧಾನಕ್ಕೆ ಕುಕ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು, ನಾನು ಎಣ್ಣೆ ಬೆಣ್ಣೆ ಎಲ್ಲ ಏನೂ ಜಾಸ್ತಿ ಹಾಕಿಲ್ಲ. ಸೊ ಇದು ಡೆಫಿನೆಟ್ಲಿ ಒಂದು ಹೆಲ್ದಿ ಆಪ್ಷನ್, ಹೈ ಪ್ರೋಟೀನ್ ಆಪ್ಷನ್ ಇದು. ಎಲ್ಲ ಸೈಡ್ ಗೋಲ್ಡನ್ ಆಗೋ ತನಕ ಕುಕ್ ಮಾಡ್ಕೊತೀನಿ. ಇದು ಆಗಿದೆ, ತೆಕ್ಕೊಳ್ಳೋಣ. ಇವಾಗ ಇದನ್ನು ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ, ಸೊ ದಟ್ ತಿನ್ನೋಕ್ಕೆ ಅಥವಾ ಬಾಕ್ಸಿಗೆ ಪ್ಯಾಕ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ನೆಕ್ಸ್ಟ್ ಆಪ್ಷನಲ್, ಬಟ್ ನಾನು ಇದ್ರ ಮೇಲೆ ಮಯೋನೀಸ್ ಮತ್ತು ಕೆಚಪ್ಪನ್ನು ಸ್ಪ್ರೆಡ್ ಮಾಡ್ತೀನಿ. ನೀವು ಬೇಕಿದ್ರೆ ಒಂದು ಸೈಡಲ್ಲೂ ಸರ್ವ್ ಮಾಡ್ಬೋದು. ಮತ್ತು ಇದ್ರ ಜೊತೆ ಪುದೀನ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಪುದೀನ ಚಟ್ನಿ ಮತ್ತು ಸಾಸ್ ಹಾಕಿದ್ರಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಇದಕ್ಕೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.